ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಸೊ ಹಂಗಾಗಿ ಆ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಅಬ್ಬರ ಇರುವಂತಹ ಹಿನ್ನೆಲೆ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಸೊ ಹಂಗಾಗಿ ರೆಡ್ ಅಲರ್ಟ್. ಸೊ ಕಡಲ ತೀರದಲ್ಲಿ ಭಾರಿ ಪ್ರಮಾಣದಲ್ಲಿ ಸಹಜವಾಗಿ ಅಲ್ಲಿ ನೀರು ಬರ್ತಾ ಇರುವಂತಹ ಹಿನ್ನೆಲೆ ಸೊ ಆತಂಕ ಇರುತ್ತೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಯಾರು ತೆರಳಬಾರದು ಅನ್ನುವಂತ ಹೇಳಿ ಈಗಾಗಲೇ ಮನವರಿಕೆಯನ್ನು ಮಾಡಲಾಗ್ತಾ ಇದೆ, ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಭಟ್ಕಳದಿಂದ ಕಾರವಾರದ ಮಾಜಾಳಿ ತನಕ ಕಡಲ್ ಕೊರೆತಾ ಇದೆ. ನೋಡಿ ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಮುದ್ರದ ತೀರದಲ್ಲಿರುವಂಥ ನಿವಾಸಿಗಳಿಗೆ ಈಗ ಪ್ರವಾಹದ ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ಯಾರು ಕೂಡ ಆ ಕಡೆ ಸುಳಿವು ಕೊಡಬಾರ್ದು ಅಂಥೇಳಿ, ಆ ಕಡೆ ಗಮನನೇ ಕೊಡಬಾರ್ದು, ಯಾರು ಕೂಡ ಆ ಕಡೆ ಓಡಾಟವನ್ನು ಮಾಡಬಾರ್ದು ಅಂಥೇಳಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇನ್ನು 1 ವಾರಗಳ ಕಾಲ ಅಂದರೆ 3ನೇ ತಾರೀಕಿನ ತನಕ ಇದೇ ರೀತಿಯ ವಾತಾವರಣ ಇದೆ. ಮತ್ತಷ್ಟು ಆತಂಕ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಕಡಲ್ ಕೊರೆತ ನೋಡಿ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅಬ್ಬರ ಇದೆ ಅಂತೇಳಿ. ಅದನ್ನು ಸೊ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸೊ ಅಲ್ಲಿ ಅಕ್ಕಪಕ್ಕದಲ್ಲಿರೋರನ್ನ ಯಾರೆಲ್ಲ ಸ್ಥಳೀಯರಿರ್ತಾರಲ್ಲ ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಈ ಮುಂಗಾರು ಪೂರ್ವ ಮಳೆನೇ ಈ ರೀತಿಯಾಗಿ ಅವಾಂತರಗಳು ಸಮಸ್ಯೆಯನ್ನು ತಂದುಕೊಡ್ತಾ ಇದೆ. ನೀವು ಮುಂಗಾರು ಮಳೆ ಎಂಟ್ರಿ ಆಗುತ್ತೆ ನಾಳೆಯಿಂದ 28ನೇ ತಾರೀಕಿಂದ ಮುಂಗಾರು ಮಳೆ ಆರಂಭ ಆಗ್ತಾ. ಸೊ ಹಂಗಾಗಿ ಮತ್ತಷ್ಟು ಆತಂಕ ಎದುರಾಗುವಂಥ ಸಾಧ್ಯತೆ ಇದೆ. ಸೊ ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ರೆ ಅಲ್ಲಿರುವಂಥ ಸ್ಥಳೀಯರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರೆ ಒಳ್ಳೆಯದು.